Hey guys, good morning. ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತರಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಗೈಸ್. ಗೈಸ್ ಬೆಳಗ್ಗೆನೆ ಎದ್ದು ಬಂದು ಪೂಜೆ ಮಾಡ್ತಾ ಇದ್ದೀನಿ ಆ್ಯಸ್ ಯೂಶುವಲ್ ದೇವ್ರನ್ನ ಪ್ರೇ ಮಾಡೋದು. ಆದರೆ ಇತ್ತೀಚೆಗೆ ಯಾಕೋ ನನಗೆ ದೇವ್ರ ಮೇಲೆ ಅಷ್ಟು ಭಕ್ತಿ ಇಲ್ಲ ಅಂತ ಫೀಲ್ ಆಗ್ತಾ ಇದೆ. ಸೊ ಗೊತ್ತಿಲ್ಲ ಗೈಸ್ ಏನಾಗ್ತಿದೆ ಅಂತ. ಬನ್ನಿ ಗೈಸ್ ತಿಂಡಿ ಮಾಡೋಣ. ಇವತ್ತು ನಮ್ಮನೆ ದೋಸೆ, ಪನ್ನೀರ್ದು ಕರಿ ಮತ್ತು ಬೆಲ್ಲ. ಆ್ಯಕ್ಚುಲಿ ಚಿಂಟು ಪಪ್ಪಾಗೆ ಚಟ್ನಿ ಪುಡಿಯಲ್ಲಿ ಕೊಟ್ಟಿದ್ದೆ. ಅವನು ಪನ್ನೀರೆಲ್ಲ ತಿನ್ನಲ್ಲ, ಸೊ ಚಿಂಟುಗೆ ಪನ್ನೀರು. ಬನ್ನಿ ತಿಂಡಿ ತಿನ್ನೋಣ. ಗೈಸ್ ಇದು ಚಾಕ್ಲೇಟ್ ಕಾಜು ಬರ್ಫಿ ನೋಡಿ ಹೇಗಿದೆ. ಜನ್ಮದಲ್ಲಿ ನೋಡು ಅಮ್ಮ ಯಾರು ತಿಂದೇ ಇಲ್ಲ ನೋಡು. ಏನೇನೋ ತೋರಿಸ್ತಾ ಇದೆ, ಚಾಕ್ಲೇಟು ಕಾಜು ಬರ್ಫಿ ಅದು ಮಣ್ಣು ಮಸ್ತಿ ಅಂತ. ಗೈಸ್ ಇದು ಲಾಸ್ಟ್ ಕಾಜು ಬರ್ಫಿ. ಇಲ್ಲ ಇನ್ನೂ ಒಂದಿದೆ ಆಗಿದ್ರೆ. ನಂದು ಗೈಸ್ ಇದು ಪ್ಲೇನ್ ಕಾಜು ಬರ್ಫಿ. ಕಾಜು ರೋಲ್ ವಿತ್ ಮ್ಯಾಂಗೋ. ಇದು ಮ್ಯಾಂಗೋ ಕಾಜು ರೋಲ್. ಇದರಲ್ಲೂ ಇದೆ ಫಿಲ್ಲಿಂಗ್. ಅದೇ ಹೇಳಿದ್ದು ತಾನೇ. ಇಷ್ಟೇ ಗೈಸ್, ಇವತ್ತು ಖಾಲಿ ಮಾಡ್ತೀನಿ ಅದು. ಹ್ಞೂ ಇನ್ನೊಂದೇ ಒಂದಿದೆ, ಸಂಜೆ ಅಷ್ಟೊತ್ತಿಗೆ ಖಾಲಿ ಮಾಡೋಣ. ಪಾಪ ಗೈಸ್ ಚಿಂಟು ಫುಲ್ ಬ್ಯಾಕ್ ಪೇನ್ ಅಂತ. ಪಾಪ ಸ್ಕೂಲ್ಗೆ ಹೋಗಲ್ಲ ಅಮ್ಮ, ಅಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಮತ್ತು ಏನೂ ಮಾಡಲ್ಲ ಅಂತ ಹೇಳ್ತಾ ಇದ್ದ. ಅವ್ನು ತುಂಬ ಬ್ಯಾಕ್ ಪೇಯ್ನ್ ಇದೆ, ಸ್ವಲ್ಪ ಜ್ವರನೂ ಬರುತ್ತೆ, ಬಟ್ ಏನೋ ಗೊತ್ತಾಗ್ತಾ ಇಲ್ಲ. ಆದರೂ ಹೇಳ್ತಲ್ಲ ಪಾಪ ನಾಳೆ ಎಕ್ಸಾಮ್ ಇದೆ, ಸ್ಕೂಲ್ಗೆ ಹೋಗಿ ಮಾಡೋದೇನಿದೆ, ಓದ್ಕೋಬೋದು ಮನೇಲಿ ಅಂದ್ಕೊಂಡು ಸುಮ್ಮನಾದೆ. ಅವ್ರ ಮಿಸ್ಸಿಗೆ ಮೆಸೇಜ್ ಹಾಕ್ತೆ, ನೋಡಿದ್ರೆ ಅವ್ರ ಮಿಸ್ಸು ಕಾಲ್ ಮಾಡಿಬಿಟ್ಟು ಚಿಂಟುನ ಕಳಿಸಿ, ಇಲ್ಲ ಅಂದರೆ ಸ್ನಾನ ಮಾಡುಪ್ಪು. ಎಂಥದಿಲ್ಲ, ಲೇಟ್ ಆದರೂ ಪರವಾಗಿಲ್ಲ ಅಂದ್ರಲ್ಲ, 1 ಅವರ್ ಲೇಟಾಗಿ ಹೋಗು. ಹೂನೋ ಸಂಜೆ ತನಕ ಹಂಗೆ ಇರೋಕ್ಕಾಗುತ್ತೆ ಮಾಸ್ಲ್ ಥರ. ಅದನ್ನೇ ನಾನು ಹೇಳಲ್ಲ, ಅದನ್ನು ಕಟ್ ಮಾಡ್ತೇನೆ. ಪಾಪ ಮಗು ಈಗ ಕುಚು ಕುಚು ಅಂತ ಹೋಗ್ತಾ ಇದೆ. ಲೇಟಾದರೂ ಪರವಾಗಿಲ್ಲ ಕಳಿಸಿ, ಇಲ್ಲಾಂದರೆ ಬಂದು ಲೆಟರ್ ಬರ್ಕೊಡಿ ಅಂತ. ಇಲ್ಲೇ ಇದ್ಕೊಂಡು ಯಾಕೆ ಲೆಟರ್, ಹೋಗಿ ಕುತ್ಕೊಂಡು ಬಾ ಅಂತೀನಿ ಅಷ್ಟೇ, ಮತ್ತಿನ್ನೇನು ಮಾಡೋಕ್ಕಾಗುತ್ತೆ ಗೈಸ್. ಅಲ್ಲೂ ಏನೂ ಮಾಡಲ್ವಂತೆ ಸ್ಕೂಲಲ್ಲಿ, ಸುಮ್ಮನೆ ಕೂರಿಸ್ತಾರಂತೆ. ನಿನಗೆ ಮೊದಲೇ ಬ್ಯಾಕ್ ಪೇನ್ ಇರೋದ್ರಿಂದ ಸುಮ್ಮನೆ ಕೂತ್ಕೊಳ್ಳೋದು ಕಷ್ಟನೇ. ಏನೋ ಹೋಗ್ಲಿ ಬಿಡಿ. ಚಿಂಟುನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ. ಯಾಕೋ ಕಣ್ಣೆಲ್ಲ ತುಂಬ ನೋವ್ತಾ ಇದೆ, ನಿದ್ದೆ ಬೇಕು, ಎಡಿಟಿಂಗ್ ಆಗಿಲ್ಲ, ಬಟ್ಟೆ ಒಗಿಬೇಕು, ಮತ್ತೆ ಚಿಂಟು ಸ್ಕೂಲಿಗೆ ಊಟಕ್ಕೆ ತೊಗೊಂಡು ಹೋಗ್ಬೇಕು. ಸಾಕಾಗೋಗಿದೆ ಗೈಸ್. ಅನ್ನಕ್ಕಿಟ್ಟಿದ್ದೀನಿ. ಮಗು ಸ್ಕೂಲ್ಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂದರೂ ಹೋಗಿದೆ ಅಲ್ಲ, ಸೊ ಕರೆಕ್ಟ್ ಟೈಮ್ಗೆ ಹೋಗೋಣ ಅಂದ್ಬಿಟ್ಟು ಊಟ ಪ್ಯಾಕ್ ಮಾಡಿಕೊಂಡೆ. ಗೈಸ್ ಬನ್ನಿ, ಊಟದ ಟೈಮ್ ಆಯಿತು. ಇವಾಗ ಚಿಂಟುಗೆ ಊಟ ತೊಗೊಂಡು ಹೋಗೋಣ. ಚಿಂಟು ಅವ್ರ ಅಜ್ಜಿನೂ ಸಹ ಅಲ್ಲೇನೋ ಮಾರ್ಕೆಟ್ ಹೋಗ್ಬೇಕಂತೆ, ಸೊ ಅವರು ಬರ್ತೀನಿ ಅಂದರು. ಬನ್ನಿ ಕರ್ಕೊಂಡು ಹೋಗೋಣ. ಅವ್ರ ಅಜ್ಜಿ ಮಲ್ಟಿ ಟ್ಯಾಲೆಂಟೆಡ್ ಗೈಸ್. ಕೋಳಿ ಸಾಕ್ತಾರೆ, ಕೋಳಿ ಮೊಟ್ಟೆ ಮಾರ್ತಾರೆ, ಕೋಳಿ ಮಾರ್ತಾರೆ, ದೆನ್ ಕಾಳುಮೆಣಸು, ಮತ್ತು ಇವಾಗ ತೆಂಗಿನಕಾಯಿ, ಇವೆಲ್ಲ ಫುಲ್ ಬಿಸ್ನೆಸ್ಸು. ಮಲ್ಟಿ ಸೋರ್ಸ್ ಅವರಿಗೆ, ಪೆನ್ಷನ್ನು. ನಮ್ಮ ಚಿಂಟು ಮನೇಲೇ ಇರ್ತಾನೆ ಅಂದ್ಬಿಟ್ಟು ಶ್ರಗ್ಸು, ವೇಲು, ಮತ್ತು ಅದೇ ದುಪ್ಪಟ್ಟ ಮತ್ತು ಹ್ಯಾಂಡ್ ಗ್ಲೌಸು ಎಲ್ಲದೂ ವಾಶ್ ಮಾಡೋಕ್ಕೆ ಹಾಕ್ಬಿಟ್ಟೆ. ಇವಾಗ ಎಂತ ಇಲ್ಲ, ಸೊ ಹುಡ್ಕೊಂಡು ಕೂರೋಕೆ ಟೈಮ್ ಇರಲಿಲ್ಲ. ಚಿಂಟು ಅವ್ರ ಅಜ್ಜಿನ ಕರ್ಕೊಂಡು ಬಂದು ಬಿಟ್ಬಿಟ್ಟೆ. ಬಂದು ಅಲ್ಲಿ ಡ್ರಾಪ್ ಮಾಡಿ ಹೋಗಿದ್ದೆ, ಇವಾಗ ಪಿಕ್ ಮಾಡಿಕೊಂಡು ಮನೆಗೆ ಕರ್ಕೊಂಡು ಬಂದೆ. ಚಿಂಟು ಅವ್ರ ಅಜ್ಜಿ ಇದೊಂದು ಟಪ್ ತಂದಿದ್ದಾರೆ. ಯಾಕೆ ಅಂದರೆ ಚಿಂಟು ಅವ್ರ ಪಪ್ಪಾಗೆ ಕುಚುಲ್ದಕ್ಕಿ ಮಾಡ್ತಾರೆ ಅಲ್ಲ, ಆ ಅಕ್ಕಿನ ಸ್ಟೋರ್ ಮಾಡೋಕ್ಕೆ ಟೈಟ್ ಬಾಕ್ಸ್ ಬೇಕು ಅಂದ್ಬಿಟ್ಟು ಇದನ್ನು ತಂದಿದ್ದಾರೆ.
ಏನು ಗೊತ್ತಾ, ನಾ ಬರುವಾಗ ವಿಷಯ ಗೊತ್ತಾಯ್ತು. ನಮ್ಮ ಅಂಕೋಲಾದಲ್ಲಿ ಒಂದು ಆಫ್ ಮರ್ಡರ್ ಆಗ್ಬಿಟ್ಟಿದೆ. ಪಾಪ ಗೈಸ್, ಗೋಪಾಲ್ ಕೃಷ್ಣ ನಾಯಕ್ ಅಂತ ಅವರು ನೆಕ್ಸ್ಟ್ MLA ಕ್ಯಾಂಡಿಡೇಟು. ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ರು ಆಯ್ತಾ. ನಾನು ತುಂಬಾ ನೋಟಿಸ್ ಮಾಡಿದ್ದೀನಿ. ಬಟ್ ನನಗೆ 1 ಇಯರ್ 2 ಇಯರ್ ಮುಂಚೆನೆ ಅನ್ಸಿತ್ತು ಇವರು ನಿಜಕ್ಕೂ ನೆಕ್ಸ್ಟ್ MLA ಆಗೇ ಆಗ್ತಾರೆ ಅಂತ. ಮೇ ಬಿ ಅದೇ ಜಲಸಿ ಅಥವಾ ಅದೇ ರೈವಲ್ರಿಗೆ ಯಾರೋ ಕೊಲೆ ಮಾಡಿಸೋಕೆ ಟ್ರೈ ಮಾಡಿದ್ದಾರೆ, ಸುಪಾರಿ ಕೊಟ್ಟಿದ್ದಾರೆ. ಲಕ್ಕಿಲಿ ಈಸ್ ಔಟ್ ಆಫ್ ಡೇಂಜರ್. ನಿಜಕ್ಕೂ ಅದು ಯಾರು ಇಂಥ ಕೆಲಸ ಮಾಡಿದಾರಲ್ಲ ಅವರು ಡಮಾರ್ ಅನ್ಬೇಕು. ಯಾಕೆ ಮಾಡಬೇಕು? ಅಷ್ಟೊಂದು ಯೋಗ್ಯತೆ ಇದ್ದವರು ಫೇಸ್ ಮಾಡಬೇಕು, ಗೆಲ್ಲಬೇಕು. ಇಂಥದನ್ನೆಲ್ಲ ಮಾಡೋದು ಸರಿ ಇರೋದಿಲ್ಲ ಅಲ್ಲ. ನನಗಂತೂ ತುಂಬ ಬೇಜಾರಾಯಿತು. ನಿಜಕ್ಕೂ ನಾನಂತೂ ಪ್ರೇ ಮಾಡಿದ್ದೀನಿ. ಸೊ ಅವರು ಬೇಗನೆ ಹುಷಾರಾಗಿ ಅವರು ಇದಕ್ಕಿಂತ ಹೆಚ್ಚು ಡಬಲ್ ಒಳ್ಳೆ ಕೆಲಸ ಮಾಡಿ ನೆಕ್ಸ್ಟ್ MLA ಎಲೆಕ್ಷನಲ್ಲಿ ಇವರೇ ವಿನ್ ಆಗಬೇಕು ಗೈಸ್. ಚಿಂಟುಗೆ ಸ್ನ್ಯಾಕ್ಸು ಮಾವಿನ ಹಣ್ಣು ರೆಡಿ ಗೈಸ್. ಇವತ್ತು ಚಿಂಟುಗೆ ಸ್ನ್ಯಾಕ್ಸು ಮಾವಿನ ಹಣ್ಣು ಹೇಳಿದೆ ಅಲ್ಲ. ಸೊ ನೋಡಿ, ಸ್ಲೈಸ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೀನಿ. ಅವನು ಬಂದ ತಕ್ಷಣ ಕೊಡೋಣ. ಇದನ್ನು ಫ್ರಿಜ್ಜಿಗೆ ಹಾಕೋಣ, ಕೋಲ್ಡ್ ಆಗಿದ್ರೆ ಚೆನ್ನಾಗಿರುತ್ತೆ. ಬಟ್ ಅವನು ಕೋಲ್ಡ್ ಅಷ್ಟು ಇಷ್ಟಪಡಲ್ಲ. ಬಟ್ ಸ್ಟಿಲ್ ಸ್ವಲ್ಪ ಕೋಲ್ಡ್ ಇದ್ದರೂ ಚೆನ್ನಾಗಿರುತ್ತೆ. ಇದನ್ನು ಫ್ರಿಜ್ಜಿಗೆ ಇಟ್ಟು ಅಪ್ಪ ಮಗಂಗೆ ಚಂದ ಇರೋ ಹಣ್ಣು ಕೊಟ್ಬಿಟ್ಟು ನಾನು ನೋಡಿ ಈ ರೀತಿ ಸಿಪ್ಪೆನ ತಿಂತೀನಿ. ಈ ಸಿಪ್ಪೆಲಿ ಏನು ಜಾಸ್ತಿ ಇರೋದಿಲ್ಲ, ಆದರೂ ಯಾಕೆ ವೇಸ್ಟ್ ಮಾಡಬೇಕು ಅಂದ್ಬಿಟ್ಟು ತಿಂತಾ ಇದ್ದೀನಿ. ಬಟ್ ಈ ಹಣ್ಣು ಏನು ತಂದಿದ್ದಾನೆ ಅಲ್ಲ ಗೈಸ್, ಇದು ಸಿಪ್ಪೆ ಸ್ವಲ್ಪ ಕಹಿ ಕಹಿ ಫೀಲ್ ಆಗುತ್ತೆ. ಅದಕ್ಕೇ ನೆಕ್ಸ್ಟು ಈ ರೀತಿ ಎಲ್ಲ ಕಟ್ ಮಾಡೋದು ಬೇಡ. ಆ ಸಿಪ್ಪೆನ ನಾನು ಆ್ಯಕ್ಚುಲಿ ಮೇಲ್ಗಡೆಯಿಂದನೇ ತೆಗೆದ್ಬಿಡೋಣ, ಎರೆದು ಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಈ ಸಿಪ್ಪೆಲೇನು ಜಾಸ್ತಿ ಇರಲ್ಲ, ಆದರೂ ಕೌರ್ಬೇಕಾದ್ರೆ ಸ್ವಲ್ಪ ಕಹಿ ಆಗುತ್ತೆ. ನಮ್ಮ ಓಪೋಸು ಅಥವಾ ನಮ್ದೇನದು ರಸಬುರಿ ಮಾವಿನಹಣ್ಣು ಬರುತ್ತಲ್ಲ, ಆ ರೀತಿ ಎಲ್ಲ ಈ ಸಿಪ್ಪೆ. ಇದು ಯಾವ ಮಾವಿನಹಣ್ಣು ಅಂತಲೂ ಗೊತ್ತಾಗಲಿಲ್ಲ ನನಗೆ. ಮೇ ಬಿ ನೀಲಮ್ ಇರಬೇಕು ಅನಿಸುತ್ತೆ. ಒಂದೊಂದು ಮಾವಿನಹಣ್ಣು ಅಂತೂ ಫುಲ್ ಸಪ್ಪೆ ಸಪ್ಪೆ ಫೀಲ್ ಆಗುತ್ತೆ. ಅಷ್ಟು ಟೇಸ್ಟಿ ಇಲ್ಲ ಈ ಮಾವಿನಹಣ್ಣು. ಬಟ್ ಏನದು ಇನಿಷಿಯಲ್ ಡೇಸಲ್ಲೇ ತಿಂತಾ ಇದ್ದೀವಲ್ಲ, ಸೊ ಅದೊಂದೇ ಸಮಾಧಾನ ಅಷ್ಟೇ. ಒಂದು ಬುಟ್ಟಿ ತಂದಿದ್ದಾನೆ ಗೈಸ್, ಯು ಬಿಲೀವ್ ಇಟ್ ಆರ್ ನಾಟ್. ಯಪ್ಪ ದೇವ ಗೈಸ್, ಈಗ ಟೈಮ್ ಬಂದು 3:30. ಇವಾಗ ಬಂದಿದ್ದೀನಿ ಬಟ್ಟೆ ಒಗೆಯೋಕ್ಕೆ. ಏನೇನೋ ಮಾಡ್ತಾ ಇದೆ, ಎಡಿಟಿಂಗು ಅದು ಇದು ಅಂತ. ಬನ್ನಿ ಬಟ್ಟೆ ಒಗೆಯೋಣ. ನೋಡಿ, ವೈರೆಲ್ಲ ಖಾಲಿ ಖಾಲಿ. ತುಂಬ ಚೆನ್ನಾಗಿರುತ್ತೆ ಇದು ಬಿಸ್ಕೆಟು. ಟೈಮ್ ಆಯಿತು, ಬನ್ನಿ ಫಸ್ಟು ಹೋಗಿ ಚಿಂಟು ಕರ್ಕೊಬರೋಣ. ಟೈಮ್ ಬಂದು 3:56 ಆಗಿದೆ. ಇಷ್ಟೇ ಬಟ್ಟೆ ಒಗೆದಿರೋದು, ಇನ್ನೊಂದು ಸ್ವಲ್ಪ ಬಟ್ಟೆ ಇದೆ. ಇನ್ನೂ ಎಷ್ಟು ಬಟ್ಟೆ ಇದೆ. ಈ ಎಡಿಟ್ ಮಾಡ್ಕೊಂಡು ಕುತ್ಕೊಂಡು ಟೈಮು ಹೋಗಿದ್ದೇ ಗೊತ್ತಾಗಲಿಲ್ಲ. ಬನ್ನಿ ಹೋಗೋಣ, ಹಿಂಗೆ ಬ್ಯಾಕ್ ಸೈಡಿಂದನೇ ಹೋಗ್ಬಿಡೋಣ. ಯಪ್ಪ ಗೈಸ್, ಚಿಂಟುನ ಕರ್ಕೊಂಡು ಬಂದೆ. ಅವನು ಸ್ನಾನಕ್ಕೆ ಹೋಗಿದ್ದಾನೆ. ಇನ್ನು ಸ್ವಲ್ಪ ಬಟ್ಟೆ ಒಗ್ಯೋಣ ಅಂದ್ಬಿಟ್ಟು ಬಂದೆ. ಇದಿಷ್ಟು ಒಗೆದ್ಬಿಟ್ರೆ ಮುಗೀತು. ನನ್ನ ಮಗನಿಗೆ ಅಂದ್ಬಿಟ್ಟು ನಾನು ಕಷ್ಟಪಟ್ಟು ಮಾವಿನ ಹಣ್ಣನ್ನು ಕಷ್ಟಪಟ್ಟು ಇನ್ ದ ಸೆನ್ಸ್ ಕಷ್ಟಪಟ್ಟು ಟೈಮ್ ಮಾಡಿಕೊಂಡು ಸ್ಲೈಸ್ ಮಾಡಿ ಕೊಟ್ಟರೆ ಅವನಿಗೆ ಹಂಗೆ ಬೇಡವಂತೆ. ಅವನು ಮಾಜಾ ಸ್ಟೈಲ್ ಮಾಡ್ಕೋತಾನಲ್ಲ ಸ್ಲೈಸ್, ಹಂಗೆ ಬೇಕಂತೆ. ನೋಡಿ ಗೈಸ್, ಏನು ಮಾಡೋದು ಇಂಥವ್ರಿಗೆ. ನೋಡಿ ತಿಂತಾವನಲ್ಲಿ, ಅವನೇ ಕಟ್ ಮಾಡಿಕೊಂಡು. ಇದು ನಾನೇ ತಿಂತೀನಿ ಈಗ. ನಾನೇ ತಿಂತೀನಿ ಮ್ಯಾಂಗೋ. ಫೋರ್ಕೆ ತರಲಿಲ್ಲ, ಅವ್ನು ತಂದಿರ್ತಾನೆ ಅಂತ. ತಗೋ ಪೈನಾಪಲ್ ಇವತ್ತಿನ ಸ್ನ್ಯಾಕ್ಸ್. ಹುಚ್ಚು ತಾನೇ ನಿನಗೆ? ಅಷ್ಟು ಕಷ್ಟಪಟ್ಟು ಇಷ್ಟು ಚೆಂದಾಗಿ ಸ್ಪೂನ್ ಫೀಡ್ ಮಾಡಿದ್ರೆ ನೋಡಿ ಅವ್ನು ತಿಂದಿರೋ ಅವಸ್ಥೆ. ನನಗೇನು ಗೊತ್ತಿತ್ತು? ನಿಂಗೇನು ಗೊತ್ತಿತ್ತು ಅಂದರೆ ನೋಡ್ಬಿಟ್ಟೆ ತಾನೇ ಬಂದಿದ್ದು ನೀನು. ಕೋಲ್ಡಾಗಿ ಸಕ್ಕತ್ತಾ ಇದೆ. ಎಲ್ಲವುದು ಕೋಲ್ಡ್ ಬೇಕು ಅಂತಾನೆ, ಜ್ಯೂಸ್ ಕೋಲ್ಡ್ ಬೇಕು ಅಂತಾನೆ. ಇದು ಮಾತ್ರ ಕೋಲ್ಡ್ ತಿನ್ನೋಕ್ಕಾಗಲ್ಲ ಅವನಿಗೆ, ಮುದ್ಕ ಆಗ್ಬಿಟ್ಟಿದ್ದಾನೆ.
ಗೈಸ್ ಚಿಂಟು ನಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡ್ತಾ ಇದ್ದಾನೆ. ಬನ್ನಿ ನಾವು ಒಂದು ಸ್ಮಾಲ್ ರೌಂಡ್ ಹಾಕ್ಕೊಂಡು ಬರೋಣ. ಈಗ ಟೈಮ್ ಬಂದು 6 ಗಂಟೆ. ಬೇಗ ಹೋಗಿ ಬೇಗ ಬರೋಣ. ಆಮೇಲೆ ಫ್ರೆಶ್ಶಾಗಿ ಸ್ಪೆಷಲ್ ಅಡುಗೆ ಮಾಡ್ಕೊಂಡು ಊಟ ಮಾಡೋಣ. ಪೂಜೆ ಮಾಡಿಲ್ಲ ಗೈಸ್, ಬಂದ್ಮೇಲೆ ಪೂಜೆ ಮಾಡೋಣ. ಗೈಸ್ ಫುಲ್ ಸ್ವೆಟ್ ಆಗಿಬಿಟ್ಟಿದೆ. ಅಪ್ಪ ಏನು ಶೆಕೆ ಗೈಸ್. ನೋಡಿ ಫ್ಯಾನ್ ಮುಂದೆ ಬಂದು ನಿಂತಿದ್ದೀನಿ, ಮುಖ ತೊಳ್ಕೊಂಡೆ, ತಣ್ಣಗಾಗ್ತಾ ಇದೆ. ಬನ್ನಿ ಇವಾಗ ಹೋಗಿ ಪೂಜೆ ಮಾಡೋಣ. ಗೈಸ್ ಪೂಜೆ ಆಯಿತು, ಬನ್ನಿ ಹೋಗೋಣ. ಗೈಸ್ ಏನು ಗೊತ್ತಾ, ಇವತ್ತು ಬೆಳಗ್ಗೆನೆ ಚಿಂಟು ಅವ್ರ ಅಜ್ಜಿ ಕೋಳಿ ತಗೊಂಡಿದ್ರು. 2 kg, ಸಿಮ್ಮಿಗೆ 1 kg ಮತ್ತು ಚಿಂಟುಗೆ 1 kg ಅಂತ. ಸೊ ಅದನ್ನು ಕೊಟ್ಟಿದ್ದಾರೆ. ಇವಾಗ ನಾನು ಅದರಲ್ಲಿ ಬಿರಿಯಾನಿ ಮಾಡ್ತಾ ಇದ್ದೀನಿ ಗೊತ್ತಾ. ಬನ್ನಿ ಬೇಗ ಬೇಗ ಎಲ್ಲ ಮಾಡ್ಕೊಳ್ಳೋಣ. ಮಸಾಲಕ್ಕೆ ಎಲ್ಲ ಬೆಳಗ್ಗೆನೆ ರೆಡಿ ಮಾಡ್ಕೊಂಡಿದ್ದೆ, ಇವಾಗ ಗ್ರೈಂಡ್ ಮಾಡಿಕೊಂಡೆ. ಸೊ ಇನ್ನೇನಿದ್ರು ಬಿರಿಯಾನಿ ಮಾಡಿಕೊಂಡು ತಿನ್ನೋದೆ. ವಾವ್ ನೋಡಿ, ಯಮ್ಮಿ ಯಮ್ಮಿ. ನಾನೀಗ ಮಾಡ್ತಾ ಇರೋದು ಚಿಕನ್ ಬಿರಿಯಾನಿ, ಹಾಗಾಗಿ ಇದು ಸ್ವಲ್ಪ ನಾರ್ಮಲ್ ಆಗಿ ಒಂದು 5-10 ನಿಮಿಷ ಜಾಸ್ತಿ ಬೆಂದರೆ ಇಲ್ಲೇ ಚಿಕನ್ ಎಲ್ಲ ಬೆಂದೋಗಿರುತ್ತೆ. ಸೊ ಆಮೇಲೆ ಆ್ಯಸ್ ಯೂಶ್ವಲ್ ಆಗಿ ನಾವು 1-2 ವಿಷಲ್ ಹಾಕ್ಸಿದ್ರೆ ಸಾಕು. ಇವತ್ತು ನಾನು ಎಷ್ಟು ಕ್ವಾಂಟಿಟಿದು ಮಾಡಿದ್ದೀನಿ ಗೊತ್ತಾ ಬಿರಿಯಾನಿ. ಅರ್ಧ kg ಅಕ್ಕಿ ಯೂಸ್ ಮಾಡಿ 1 kg ಚಿಕನ್ ಹಾಕಿದ್ದೀನಿ. ಸೊ ಇದು ಇವತ್ತು ಮಾತ್ರೆಗೆ ಅಲ್ಲ ಗೈಸ್, ಸ್ವಲ್ಪ ಮಿಕ್ಕತ್ತೆ ಅಲ್ಲ, ಅದನ್ನು ನಾವು ಫ್ರೈಡೇ ತಿಂತೀವಿ ಸ್ನ್ಯಾಕ್ಸ್ ಟೈಮಲ್ಲಿ. ನಾಳೆ ಬಂದು ಥರ್ಸ್ಡೇ, ಸೊ ನಾಳೆ ತಿನ್ನೋಕ್ಕಾಗಲ್ಲ. ಇವತ್ತು ರಾತ್ರಿ ಅಮ್ಮ, ಮಗ ಮತ್ತು ಚಿಂಟು ಅವ್ರ ಅಜ್ಜಿ ಇಷ್ಟು ಜನನು ತಿನ್ಬಿಟ್ಟು ಮತ್ತೆ ಮಿಕ್ಕಿದ್ದನ್ನು ಫ್ರೈಡೇ ಸ್ನ್ಯಾಕ್ಸಿಗೆ ಇಡ್ತೀನಿ. ಗೈಸ್ ಬನ್ನಿ ಬಾರಿಸೋಣ. ರೆಡಿಯಾಗಿದೆ. ಇವಾಗ ಅದು ಹಾವಿ ಎಲ್ಲ ಹೋಗಿರುತ್ತೆ ಕುಕ್ಕರ್ದು ಪ್ರೆಷರ್. ಸೊ ಈಗ ಬಾರಿಸೋಣ, ಬನ್ನಿ ಬರ. ಚಿಂಟು ಅಂತ ಇದೆ ಅಂತ ಇಲ್ಲ, ನಿಜ ಹೇಳು, ನಿಜ ಹೇಳು. ಮತ್ತೆ ರಿಯಾಕ್ಷನ್ಸ್ ನಿಂದು ಕೊಡ್ತಾನೆ ಇಲ್ಲ ಅಮ್ಮ ಅಂತ. ಅಂದರೆ ನೀನು ಕೊಟ್ಟರೆ ನಾನು ಎಷ್ಟು ಹ್ಯಾಪಿ ಫೀಲ್ ಆಗ್ತೀನಿ. ಬಿಸಿ ಬಿಸಿ ಬಿರಿಯಾನಿ ರೆಡಿ ಆಗಿದೆ, ಬನ್ನಿ ಓಪನ್ ಮಾಡೋಣ. ವಾವ್ ಗೈಸ್ ನೋಡಿ, ಆಹಾ ಯಮ್ಮಿ ಯಮ್ಮಿ, ತಿನ್ನಬೇಕು ಅನ್ನಿಸ್ತಾ ಇದೆ ಅಲ್ಲ. ಬನ್ನಿ ಮತ್ತೆ ಯಾಕೆ ತಡ ಮಾಡೋದು, ಕರೆಕ್ಟಾಗೆಲ್ಲ ಮಿಕ್ಸ್ ಹೊಡೆದು ತಿಂದೇ ಬಿಡೋಣ. ಬಿರಿಯಾನಿ ಮಾಡ್ತಾ ಇರೋದನ್ನು ನಾನು ವಾಟ್ಸಪ್ ಸ್ಟೇಟಸ್ಗೆ ಹಾಕಿದ್ದೆ ಗೊತ್ತಾ. ನನ್ನ ಫ್ರೆಂಡ್ ಸರ್ಕಲ್ ಎಲ್ಲರೂ ವಾವ್ ಲೈಕ್ ಟೇಸ್ಟಿ ತಿನ್ನೋ ಥರ ಇಮೋಜಿ ಇದೆಯಲ್ಲ ಎಲ್ಲರೂ ಹಾಕಿದ್ರು. ಅವು ನನಗೂ ಆಸೆ ಆಗ್ತಾಯಿದೆ ಅನ್ನೋ ಥರ. ನನ್ನ ಗಂಡ ಅಂದರೆ ಚಿಂಟು ಪಪ್ಪ, ಅವ್ನು ಮಾತ್ರ ಏನೂ ಹಾಕಿಲ್ಲ ಗೈಸ್. ನೋಡಿಬಿಟ್ಟು ಗುಮ್ಮನ್ ಗುಸ್ಕು ಥರ ಸುಮ್ಮನೆ ಇದ್ದ. ಇವತ್ತು ಆ್ಯಕ್ಚುಲಿ ಚಿಂಟು ಅವ್ರ ಪಪ್ಪ ಇಲ್ಲ. ನಾನು ನಿಮಗೆ ಇನಿಷಿಯಲ್ ಹೇಳಿದ್ನೋ ಇಲ್ಲ ಮರ್ತೋಗಿದೆ, ಹೀ ಈಸ್ ಔಟ್ ಆಫ್ ಸ್ಟೇಷನ್. ಸದ್ಯಕ್ಕೆ ನಾವು 3 ಜನ ತಿಂದು ಬಾರಿಸೋದೆ. ಬನ್ನಿ ಬನ್ನಿ. ಉಪ್ಪು ಖಾರ ಟೇಸ್ಟು ಎಲ್ಲ ಆಸಮ್ ಗೈಸ್, ಸಖತ್ತಾಗಿತ್ತು. ನಮ್ಮ ಚಿಂಟು ಅಂತೂ ಯಪ್ಪ ಸಮಾಧಾನವಾಗಿ ತಿಂದ. ಇವತ್ತು ಚಿಂಟು ಪಪ್ಪ ಇಲ್ಲ ಅಲ್ಲ, ಸೊ ಖಾರ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ನಾವು ತಿಂತೀವಿ. ಚಿಂಟು ಪಪ್ಪ ಇದ್ದಾಗ ಅಕಸ್ಮಾತ್ ಅವನಿಗೆ ಕೊಡಬೇಕೇನೋ ಅಂದ್ಬಿಟ್ಟು ಕಮ್ಮಿ ಖಾರ ಎಲ್ಲ ಹಾಕ್ತೀವಿ. ಮಗುನಿಗೆ ಒಟ್ಟುಂಬ ಬಿರಿಯಾನಿ ತಿನ್ನಿಸ್ಬಿಟ್ಟು ನೋಡಿ ಬೆನ್ನು ಹೊತ್ತು ಕೊಡ್ತಾ ಇದ್ದೀನಿ. ಅವನಿಗೆ ಬ್ಯಾಕ್ ಪೇನ್ ಅಂತೆ, ಮಸಾಜ್ ಮಾಡಿಸ್ಕೊಂಡು ಮಲಿಕತ್ತ ಅವನೇ. ಇಂಥ ಅಮ್ಮ ಎಲ್ಲಿ ಸಿಗ್ತಾಳೆ ಹೇಳಿ, ಏನು ಚಿನ್ನಮ್ಮ? ಗೊತ್ತು ತಾನೇ ನೋವಿದೆ ಅಂತ ನಾಟಕ ಥರ. ಇವತ್ತು ನಮ್ಮ ಚಿಂಟು ಸ್ಕೂಲ್ಗೆ ಹೋಗಿದ್ದೆ, ನಗು ಬರುತ್ತೆ ನನಗೆ. ಅವ್ರ ಸ್ಕೂಲಲ್ಲಿ 25 ಜನ ಆಬ್ಸೆಂಟ್ ಆಗಿದ್ರಂತೆ ಇವತ್ತು, ಅದಕ್ಕೆ ಇವನು ವಾಪಸ್ ಕರೆಸ್ಕೊಂಡಿದ್ದಾರೆ. ಎಲ್ರಿಗೂ ಫೋನ್ ಮಾಡಿ ವಾಪಸ್ ಕರೆಸ್ಕೊಂಡ್ರಂತೆ.
ಅದ್ರಲ್ಲಿ ನನ್ನ ಮಗನೂ ಒಬ್ಬ. ಗೈಸ್, ಇವತ್ತಿನ ಬ್ಲಾಗು ಇಷ್ಟೇ. ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಗೈಸ್.